ಆಸೆ ಇಂದಿನ ಸಂಚಿಕೆಯಲ್ಲಿ ರಂಗನಾಥ್ ಅವರು ಬಂದು ಮೇನಾಗಿ ಕೇಳ್ತಾರೆ, ಸೂರ್ಯ ಎಲ್ಲಮ್ಮ ಅಂತ ಕೇಳ್ತಾರೆ. ಆಗ ಸ್ನಾನಕ್ಕೆ ಹೋಗಿರ್ತಾರೆ, ಕರೀತಾರೆ ಮೀನಾ, ರೀ ಅಂತ ಕರೀತಾರೆ. ಏನು ಅಂದಾಗ ಹೀಗೆ ಮಾವ ಕರೀತಾ ಇದ್ದಾರೆ ಅಂತ ಹೇಳ್ತಾರೆ. ಹೇಳಿದಾಗ ಸೂರ್ಯ ಬಂದು ಏನಾಯ್ತಪ್ಪ ಏನು ಅಂತ ಕೇಳ್ತಾರೆ. ಆಗ ರಂಗನಾಥ್ ಅವ್ರು ಹೇಳ್ತಾರೆ, ನಾನು ನಿನ್ನೆ ವಾಸುದೇವ್ರ ಜೊತೆ ಮಾತಾಡ್ತಾ ಇದ್ದೆ, ಅವರು ನನಗೆ ಫೋನ್ ಮಾಡಿ ಕರೆಸಿದ್ರು, ಬರಲಿಕ್ಕೆ ಹೇಳಿದರು, ಹಾಗಾಗಿ ನಾನು ಹೋಗಿದ್ದೆ ಅಂತ ಹೇಳ್ತಾರೆ. ಹೇಳಿದಾಗ ನೀ ಯಾಕಪ್ಪ ಅಲ್ಲಿಗೆ ಹೋಗಿದ್ದೆ ಅಂತ ಹೇಳ್ತಾರೆ. ಹೀಗೆ ನಮ್ಮ ರವಿ ಅವ್ರ ಮಗಳ ಜೊತೆ ಮಾತಾಡ್ತಾ ಇದ್ದಾನಂತೆ. ನಮ್ಮ ರವಿ ಆ ಥರ ಮಾಡೋನಲ್ಲ, ನನ್ನ ಮೇಲೆ ಬಹಳ ಗೌರವ ಇದೆ ಅವನಿಗೆ, ನಾನು ಅವನ್ನ ನಂಬಿದ್ದೀನಿ ಅಂತ ಹೇಳಿ ನೀನು ಅವನಿಗೆ ಬುದ್ಧಿ ಹೇಳು ಬಾಯಿಂದ, ಆದರೆ ಕೈ ಕಾಲು ಏನು ಕೈಯಿಂದ ಕೈ ಮಾಡಬೇಡ ಅಂತ ಹೇಳ್ತಾರೆ. ಅಂದರೆ ಸೂರ್ಯ ಹೇಳಿರ್ತಾರೆ, ನಾವು ಕೈಕಾಲು ಮುರಿದ್ಬಿಡ್ತೀನಿ ಅಂತ ಯಾವಾಗಲೂ ಹೇಳ್ತಾ ಇರ್ತಾರೆ, ಹಾಗಾಗಿ ನೀ ಬಾಯಿಂದ ಹೇಳು ಅಂತ ಹೇಳ್ತಾರೆ. ತಂದೆಯವರು ಹೋದ ನಂತರ ಹೇಳ್ತಾರೆ ಸೂರ್ಯ ಮೀನಾಗೆ, ನೀನು ರವಿಗೆ ಬುದ್ಧಿ ಹೇಳು, ನಾ ಹೇಳೋದಾದರೆ ಬಾಯಿಂದ ಹೇಳಲ್ಲ, ಬೇರೆ ಥರ ಹೇಳಬೇಕಾಗುತ್ತೆ, ಕೈಕಾಲು ಮುರಿದಾಕ್ಬಿಡ್ತೀನಿ ಒಂದು ಅಂತ ಸೂರ್ಯ ಅವರು ಹೇಳ್ತಾರೆ. ಆಗ ಮೀನಾ ಹೇಳ್ತಾರೆ, ನಾ ಹೇಗ್ರಿ ಹೇಳೋಕ್ಕೆ ಸಾಧ್ಯ, ನೀವು ಫ್ಯಾಮಿಲಿ ಒಟ್ಟಿಗೆ ಕೂತ್ಕೊಂಡು ಮಾತಾಡ್ಬೋದಲ್ಲ ಒಂದು ಸಲ ಅಂತ ಹೇಳ್ತಾರೆ. ಅದೆಲ್ಲ ಆಗೋದಿಲ್ಲ, ನೀ ಏನು ಮಧ್ಯವರ್ತಿಯಾಗಿ ಮಾತಾಡೋದು ಬೇಡ, ನೀ ಬುದ್ಧಿ ಹೇಳಬೇಕು ಅಷ್ಟೇ ಅಂತ ಹೇಳ್ತಾರೆ. ಇಲ್ಲಿ ರವಿ ಕನಕಾಗೆ ಫೋನ್ ಮಾಡಿ ಕರೆಸಿರ್ತಾರೆ. ಕನಕ ಬಂದಿರ್ತಾಳೆ. ನಾನು ನಿನಗೆ ಸಹಾಯ ಮಾಡೋಕ್ಕಾಗಲ್ಲ ಅಂತ ಹೇಳಿ ಹೋಗ್ತಾ ಇರ್ತಾರೆ. ಅಷ್ಟೊತ್ತಿಗೆ ಇಲ್ಲ ಕನಕ, ಯಾವುದೇ ರೀತಿ ಪ್ರಾಬ್ಲಮ್ ಬಂದರೂ ನಾನು ನಿನಗೆ ಸೇವ್ ಮಾಡ್ತೀನಿ, ಪ್ರಾಬ್ಲಮ್ ಯಾವುದೇ ಇದ್ದರೂ ನಾನು ಎದುರಿಗೆ ನಿಂತು ಅದನ್ನ ಸಾಲ್ವ್ ಮಾಡ್ತೀನಿ ಅಂತ ರಿಕ್ವೆಸ್ಟ್ ಮಾಡ್ತಾರೆ. ರವಿ ಅವರು ರಿಕ್ವೆಸ್ಟ್ ಮಾಡಿ ಮೊಬೈಲನ್ನು ತೆಗೆದು ಶ್ರುತಿಗೆ ಫೋನ್ ಮಾಡ್ತಾರೆ. ಮೊಬೈಲ್ ಕಾಲ್ ಹೋಗುತ್ತೆ. ಶ್ರುತಿ ಅವಾಗ ರಿಸೀವ್ ಮಾಡಿ ಏನಾಯಿತು ಅಂತ ಕೇಳಿದಾಗ ಕನಕಾಗೆ ಹೇಳಿದ್ಯಾ ಅಂತ ಕೇಳ್ತಾರೆ. ಶ್ರುತಿಯವರು ಹಾಂ ಹೇಳಿದ್ದೀನಿ, ಇಲ್ಲೇ ಇದ್ದಾಳೆ ಅಂತ ಹೇಳ್ತಾರೆ. ಕೊಡು, ನಾನು ಅವಳ ಜೊತೆ ಮಾತಾಡ್ತೀನಿ ಅಂತ ಶ್ರುತಿಯವರು ಹೇಳ್ತಾರೆ. ಆಗ ರವಿ ಅವರು ಫೋನನ್ನು ಕೊಡ್ತಾರೆ. ಆವಾಗ ಶ್ರುತಿ ಕನಕಾಗೆ ಹೇಳ್ತಾರೆ, ನೋಡು ನಾನು ಬಹಳ ತೊಂದರೆಯಲ್ಲಿದ್ದೀನಿ, ಈಗ 1 ವಾರದಲ್ಲೇ 2 ವಾರದಲ್ಲೇ ನನ್ನ ಮದುವೆ ಮಾಡೋಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಮನೆಯಲ್ಲಿ, ನಾನು ಏನು ಮಾಡ್ಕೊಳ್ತೀನಿ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಆಗ ಇಲ್ಲ, ನೀನು ನನ್ನ ಫ್ರೆಂಡ್ ಅಂದ್ಕೊಂಡು ಮನೆಗೆ ಬಾ ಅಂತ ಹೇಳ್ತಾರೆ. ಇಲ್ಲಿ ಹೆದರ್ಕೊಂಡು ಕನಕ ಸರಿ ಅಂತ ಹೋಗ್ತಾರೆ. ಅಂದರೆ ನಾ ಏನು ಮಾಡ್ಕೊಳ್ತೀನಿ ನನಗೆ ಗೊತ್ತಿಲ್ಲ ಈ ಥರ ಹೇಳಿದಾಗ ಸರಿ ಅಂತ ಹೋಗ್ತಾರೆ ಮನೆಗೆ. ಹೋದಾಗ ನೀ ಯಾರಮ್ಮ ಅಂತ ಕೇಳಿದಾಗ ನಾನು ಫ್ರೆಂಡು, ಶ್ರುತಿ ಫ್ರೆಂಡು ಅಂತ ಹೇಳ್ತಾರೆ. ಆಗ ವಾಸುದೇವ್ ಅವರು ಹಾಂ ಕರ್ಕಬ ಮಗಳನ್ನ ಅಂತ ಹೇಳ್ತಾರೆ. ಶೀಲಾ ಮೇಲ್ಗಡೆ ಬಂದು ಬಾ ಕೆಳಗೆ, ನಿನ್ನ ಫ್ರೆಂಡ್ ಬಂದಿದ್ದಾಳೆ ಅಂತ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದಾಗ ಹೇಳ್ತಾರೆ, ಯಾರು ಇವಳು ಅಂತ ಅಂದಾಗ ನನ್ನ ಫ್ರೆಂಡು, ಹೈಸ್ಕೂಲ್ ಫ್ರೆಂಡು ಅಂತ ಹೇಳ್ತಾರೆ. ನಾನು ನೋಡಲೇ ಇಲ್ಲ ಅಂದಾಗ ಏನು ಫ್ರೆಂಡ್ ಎದುರಿಗೆ ಅವಮಾನ ಮಾಡ್ತೀರಾ ಅಂತ ಹೇಳಿ ಕನಕನ ಮೇಲ್ಗಡೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋದಾಗ ಅಲ್ಲಿ ರೂಮಲ್ಲಿ ಹೇಳ್ತಾಳೆ ಶ್ರುತಿ, ನೋಡು ಈಗ ನಾವು ಯಾವುದೇ ಪರಿಸ್ಥಿತಿ ಇಲ್ಲ, ನಾನು ಇಲ್ಲಿಂದ ಆರಾಮ್ ತಪ್ಪಿಸ್ಕೋಬೋದು, ಆದರೆ ಹಾಗೆಲ್ಲ ಮಾಡಿದ್ರೆ ಕಂಪ್ಲೇಂಟೆಲ್ಲ ಆಗುತ್ತೆ, ತೊಂದರೆ ಆಗುತ್ತೆ ಅಂತ ಹೇಳ್ತಾರೆ. ನೋಡು ಈ ಮದುವೆ ಇನ್ವಿಟೇಷನ್ ಅಂತ ಒಂದು ಅವಳು ಬ್ಯಾಗಲ್ಲಿ ಇರುತ್ತೆ, ಕನಕ ಬ್ಯಾಗಲ್ಲಿ, ಆಗ ಅದನ್ನು ನಿಂದೇ ಮದುವೆ ಅಂತ ಹೇಳಿ ನಮ್ಮ ಅಪ್ಪ ಅಮ್ಮನಿಗೆ ಹೇಳು ಅಂತ ಹೇಳ್ತಾರೆ. ಆಗ ಅಂಕಲ್ ಆಂಟಿ ಇನ್ನು 2 ದಿನದಲ್ಲಿ ನನ್ನ ಮದುವೆ, ನೀವು ಖಂಡಿತ ಬರಬೇಕು ಅಂತ ಹೇಳ್ತಾರೆ. ಆಗಕ್ಕೆ ನಾನು ಹೋಗ್ತೀನಿ, ನನಗೆ ಕೆಲಸ ಇದೆ ಅಂತ ಇನ್ವಿಟೇಷನ್ ಕಾರ್ಡ್ ಬೇರೆಯವ್ರಿಗೆಲ್ಲ ಕೊಡಬೇಕು ಅಂತ ಹೇಳಿ ಕನಕ ಹೋಗ್ತಾರೆ. ಆಗ ನಿನ್ನ ಗಂಡ ಅಂದರೆ ಮದುವೆ ಆಗೋ ಏನು ಮಾಡ್ತಾನೆ ಅಂತ ಕೇಳಿದಾಗ ಕೆಲಸ ಮಾಡ್ತಾನೆ ಅಂತ ಹೇಳ್ತಾರೆ. ಶ್ರುತಿ ಇಲ್ಲ IT ಕಂಪ್ನಿಯಲ್ಲಿ ಇದ್ದಾರೆ ಅಂತ ಹೇಳ್ತಾರೆ. ಆಗ ಕನಕ ಅವರು ಹೋಗ್ತಾರೆ, ಮತ್ತು ಬೇರೆ ಏನಾದರೂ ಕ್ವಶನ್ ಕೇಳ್ತಾರೆ ಅಂತ ಹೇಳಿ ಬೇಗ ಹೊರಟೋಗ್ತಾರೆ. ಅಲ್ಲಿಂದ ಶ್ರುತಿ ಬಂದು ಇನ್ವಿಟೇಷನ್ ಕಾರ್ಡನ್ನು ತೆಗೆದುಕೊಂಡು ರೂಮಿಗೆ ಹೋಗ್ತಾರೆ. ಸೂರ್ಯಂಗೆ ಒಂದು ಬಾಡಿಗೆ ಬಂದಿರುತ್ತೆ. ಅವರು ಬಾಡಿಗೆ ಬಂದಾಗ ಅವರು ಹೇಳ್ತಾರೆ, ನೋಡಿ ಮೊದಲೇ ಎಲ್ಲ ಮಾತಾಡ್ಕೊಂಡು ಬಿಡಿ, ಆಮೇಲೆ ಏನಾದರೂ ಹೆಚ್ಚು ಕಡಿಮೆ ಅಂದರೆ ಸುಮ್ಮನೆ ಸರಿ ಆಗಲ್ಲ ಸರ್, ಮೊದಲೇ ಹೇಳಿಬಿಡಿ ಅವರಿಗೆ, ಅಂದರೆ ಪೇಮೆಂಟ್ ಬಗ್ಗೆ ಹೇಳ್ತಾರೆ. ಮೀನಾ ಅಲ್ಲೇ ಬರ್ತಾರೆ. ಮೀನಾ, ನೀನು ನನ್ನ ಬ್ಯಾಗ್ ಪ್ಯಾಕ್ ಮಾಡು, ನಾನು ಹೋಗ್ತೀನಿ ಅಂತ ಹೇಳ್ತಾರೆ. ಯಾಕ್ರಿ ಮನೆ ಬಿಟ್ಟು ಹೊಂಟ್ರಾ ಅಂತ ಹೇಳ್ತಾರೆ. ಇಲ್ಲ ಬಾಡಿಗೆ ಇದೆ, 2 ದಿನ ಹೊರಗಡೆ ಹೋಗಬೇಕಾಗುತ್ತೆ ಅಂತ ಹೇಳ್ತಾರೆ. ಆಗ ಊಟ ಅಂತ ಹೇಳ್ತಾರೆ. ನಾನು ಹೊರಗಡೆ ಮಾಡ್ಕೊಳ್ತೀನಿ ಅಂತ ಸೂರ್ಯ ಹೇಳ್ತಾರೆ. ಆಮೇಲೆ ಬ್ಯಾಗ್ ಪ್ಯಾಕ್ ಮಾಡೋದಕ್ಕೆ ಮೀನಾ ಅವರು ಒಳಗಡೆ ಹೋಗ್ತಾರೆ. ಒಳಗಡೆ ಹೋಗಿ ಹೇಳ್ತಾರೆ, ರೀ ನೀವು ಈ ಥರ ಮನೆ ಬಿಟ್ಟು ಹೋಗೋದು ಬೇಡ, ನೀವು ಬೆಳಗ್ಗೆ ಹೋಗಿ ಸಂಜೆ ಬರೋ ಹಾಗೆ ಮಾಡಿ ಅಂತ ಹೇಳ್ತಾರೆ. ನೀವು ಈ ರೀತಿ ಕೆಲಸ ಬೇಡ ಅಂತ ಹೇಳ್ತಾರೆ. ಹಾಗಾದರೆ ನಿಮ್ಮ ಅಪ್ಪನಿಗೆ ಹೇಳಿಬಿಡು ಬೇರೆ ಕೆಲಸಕ್ಕೆ ವರ್ಕ್ ಫ್ರಮ್ ಡ್ರೈವರ್ ಅಂತ ಹೇಳ್ತಾರೆ. ಹೇಳಿ ಹಾಗೆ ತಮಾಷೆ ಮಾಡ್ತಾರೆ. ತಮಾಷೆ ಮಾಡಿ ಅವರು ಸರಿ ನಾನು ಹೋಗ್ತೀನಿ ಅಂತ ಹೇಳ್ತಾರೆ. ಮೀನಾ ಅವರು ಬಾಚಣಿಕೆ ಎಲ್ಲ ತಗೊಂಡು ಅವರಿಗೆ ಕೂದಲನ್ನು ಬಾಚಿ ಕಳಿಸ್ತಾರೆ.
ಕನಕ ಶ್ರುತಿನ ಮೀಟ್ ಮಾಡಿಕೊಂಡು ಬರ್ತಾರೆ. ನೋಡು ಅವ್ರ ಮನೆ ಅಷ್ಟು ದೊಡ್ಡದಿದೆ, ಮನೆ ಐಶ್ವರ್ಯ ಬಹಳ, ಅವರು ನೀನು ತಪ್ಪು ಮಾಡ್ತಾ ಇದ್ದೀಯಾ ಅನಿಸುತ್ತೆ ಅಂತ ಕನಕ ಅವರು ರವಿಗೆ ಬಂದು ಹೇಳ್ತಾರೆ.